ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯರೇ, ತಮಗೆಲ್ಲರಿಗೂ ನಮ್ಮ ಚಾನಲ್ಗೆ ವಿಶೇಷವಾದಂತಹ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಇವತ್ತೊಂದು ಮನೆಮದ್ದಿನ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಮನೆಮದ್ದು ಅಂದರೆ ಕೆಲವರಿಗೆ ಏನೋ ಮನೆಮದ್ದು ಎಲ್ಲಿ ವರ್ಕ್ ಆಗತ್ತೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಈ ಮನೆಮದ್ದುಗಳು ಬಹಳ ಸಹಾಯ ಮಾಡುತ್ತೆ. ಯಾಕೆಂದರೆ ಅಡುಗೆ ಮನೆ, ಆಸ್ಪತ್ರೆ, ಆಹಾರವೇ ಔಷಧಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವು ತೆಗೆದುಕೊಂಡ್ರೆ, ಆಹಾರವೇ ಔಷಧವಾಗಲಿ ಅನ್ನುವಂತಹ ಒಂದು ಹಿತನುಡಿಯನ್ನು ನಾವು ತೆಗೆದುಕೊಂಡ್ರೆ, ಈ ಆಹಾರ ಪದಾರ್ಥಗಳಿಂದ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸಿ ಪರಿಪೂರ್ಣ ಆರೋಗ್ಯನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಕಳೆದ 20 ವರ್ಷಗಳಿಂದ ಈ ಮನೆಮದ್ದುಗಳನ್ನು, ಸರಳ ವಿಧಾನಗಳನ್ನು ನಾನು ಹೇಳ್ತಾ ಬಂದಿದ್ದೇನೆ. ಲಕ್ಷಾಂತರ ಜನ ಅದನ್ನು ಅನುಸರಿಸಿ ಪರಿಪೂರ್ಣ ಆರೋಗ್ಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನೀವು ಯಾಕೆ ಪ್ರಯತ್ನ ಮಾಡಬಾರ್ದಲ್ವಾ? ಇವತ್ತು ಮಧುಮೇಹಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಮಧುಮೇಹ ಹತೋಟಿ ಮಾಡಲಿಕ್ಕೆ ನಮಗೆ ನೀರಿನಲ್ಲಿ ಕರಗುವಂತಹ ನಾರಿನಂಶ ಬೇಕು. ಯಾಕಂದರೆ ನೀರಿನಲ್ಲಿ ಕರಗುವಂತಹ ನಾರಿನಂಶ ನಮ್ಮ ಶುಗರ್ ಲೆವೆಲ್ ಒಂದೇ ಸಲ ರೇಸ್ ಆಗದೆ ಇದ್ದಾಗ ಮಾಡುತ್ತೆ. ನಮ್ಮ ಆಹಾರದಲ್ಲಿ ನಾರಿನಂಶ ಇರಬೇಕು. ಒಂದು ಚಿಕ್ಕ ಉದಾಹರಣೆಯ ಮೂಲಕ ನಾನು ನಿಮಗೆ ಹೇಳ್ತೇನೆ. ಒಂದು 10 ಜನರನ್ನು ತೆಗೆದುಕೊಂಡು ನಾವೊಂದು ಸಣ್ಣ ಪ್ರಯೋಗ ಮಾಡಿದ್ವಿ ನಮ್ಮ ಆಸ್ಪತ್ರೆಯಲ್ಲಿ. ಆ 10 ಜನ ಡಯಾಬಿಟಿಸ್ ಇದ್ದವ್ರನ್ನ ತೆಗೆದುಕೊಂಡ್ವಿ. 10 ಜನ ಡಯಾಬಿಟಿಸ್ ಇದ್ದವರಿಗೆ ಇವತ್ತು ಅವ್ರ ನಾರ್ಮಲ್ ಮೆಡಿಕೇಶನ್, ಅವ್ರ ಔಷಧಿ ಯಾವುದು ಬದಲಾವಣೆ ಮಾಡಿಲ್ಲ. ಇವತ್ತು ಅವರ ಶುಗರ್ನ ಚೆಕ್ ಮಾಡಿದ್ವಿ. ಊಟ ಆಗಿ 2 ತಾಸಿನ ನಂತರ ಶುಗರ್ ಚೆಕ್ ಮಾಡಿದ್ವಿ. ಅದಾದಮೇಲೆ ಅವರಿಗೆ ಮಧ್ಯಾಹ್ನ ನಾರ್ಮಲ್ ಊಟವನ್ನು ಕೊಟ್ಟಿದ್ದೆ. ಅವ್ರು ಏನು ಊಟ ಮಾಡ್ತಾರೋ ಅದನ್ನು. ನೆಕ್ಸ್ಟ್ ಡೇ ಅವ್ರು ನಾರ್ಮಲ್ ಊಟದ ಜೊತೆಗೆ 1 ಬಟ್ಟಲು ಪಪ್ಪಾಯಿ ಪೀಸನ್ನು ಕೊಟ್ಟಿದ್ವಿ. 1 ಬಟ್ಟಲು ಪಪ್ಪಾಯಿ ಪೀಸನ್ನು ಕೊಟ್ಟು ಅವರಿಗೆ ನಾರ್ಮಲ್ ಊಟನೇ ಮಾಡ್ಲಿಕ್ಕೆ ಹೇಳಿದ್ವಿ. ಮತ್ತೆ ನೆಕ್ಸ್ಟ್ ಡೇನು ಶುಗರ್ ಚೆಕ್ ಮಾಡಿದ್ವಿ 10 ಜನಕ್ಕೆ. ನಾವು ಮಾಡಿದ ಸಣ್ಣ ಪ್ರಯೋಗ. ಮೊದಲನೇ ದಿವಸ ಅವ್ರ ನಾರ್ಮಲ್ ಫುಡ್ಡು 2 ತಾಸು ಆದಮೇಲೆ ಶುಗರ್ ಚೆಕ್ ಮಾಡಿದ್ವಿ. ಮೆಡಿಸಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅವ್ರು ತೆಗೆದುಕೊಳ್ತಾ ಇರೋ ಔಷಧಿನ ಮುಂದುವರಿಸಿದ್ರು. ನೆಕ್ಸ್ಟ್ ಡೇ ನಾರ್ಮಲ್ ಫುಡ್ಡು ಪ್ಲಸ್ 1 ಬಟ್ಲು ಪಪ್ಪಾಯಿ, ಮೆಡಿಸಿನಲ್ಲಿ ಏನೂ ಬದಲಾವಣೆ ಇಲ್ಲ. ಪುನಃ ಶುಗರ್ ಚೆಕ್ ಮಾಡಿದ್ವಿ. 2ನೇ ದಿವಸ ಮಾಡಿದಾಗ 20% ಶುಗರ್ ಕಡಿಮೆ ಆಗಿತ್ತು. ನೋಡಿ ಎಷ್ಟು ಆಶ್ಚರ್ಯ. ಇಲ್ಲಿ ಪಪ್ಪಾಯಿ ಸಿಹಿ ಆ್ಯಡ್ ಆಗಿದೆ, ಆದರೂ ಯಾಕೆ ಶುಗರ್ ಕಡಿಮೆ ಆಯಿತು ಅಂದರೆ, ಪಪ್ಪಾಯಿಯಲ್ಲಿರುವಂತಹ ನಾರಿನಂಶ ಈ ನಾರ್ಮಲ್ ಅನ್ನ, ಚಪಾತಿ, ರಾಗಿ, ಜೋಳದಲ್ಲಿರುವಂತಹ ಊಟದಲ್ಲಿರುವಂತಹ ಸಕ್ಕರೆ ಅಂಶವನ್ನು ರಕ್ತಗತ ಆಗಲಿಕ್ಕೆ ಕೊಡದೆ ಹೊಟ್ಟೆಯಿಂದ ಕರುಳಿಗೆ ಪುಷ್ ಮಾಡಿಬಿಡ್ತು. ಹೀಗಾಗಿ ಒಂದೇ ಸಲ ಶುಗರ್ ಅಥವಾ ಈ ಒಂದು ರಕ್ತದಲ್ಲಿ ಸಕ್ಕರೆ ಅಂಶ ಹೈಕ್ ಆಗಿಲ್ಲ, ಏರಿಲ್ಲ. ನೋಡಿ ಎಷ್ಟು ಸಿಂಪಲ್. ಇಷ್ಟೊಂದು ಸರಳವಾದ ಒಂದು ಉಪಾಯವನ್ನು ಮಾಡೋದ್ರ ಮೂಲಕ ನಾವು ತಿಳ್ಕೊಂಡ್ವಿ, ನಾರಿನಂಶವನ್ನು ಸೇರಿಸಿದಾಗ ಡಯಾಬಿಟಿಸ್ ಕೂಡ ಹತೋಟಿ ಬರುತ್ತೆ. ಅದಕ್ಕೆ ಇರುವಂತಹ ಒಂದು ಬಹಳ ಒಳ್ಳೆ ಮನೆಮದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಲಿಕ್ಕಿದ್ದೇನೆ. ಅದುವೇ ಬೆಂಡೆಕಾಯಿ ನೀರು. ಬೆಂಡೆಕಾಯಿ ಯಾರಿಗೆ ಗೊತ್ತಿಲ್ಲ? ಎಲ್ರಿಗೂ ಗೊತ್ತಿದೆ, ಲೇಡೀಸ್ ಫಿಂಗರ್. ಈ ಒಂದು ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿಯನ್ನು ಒಂದು 5 ರಿಂದ 6 ಬೆಂಡೆಕಾಯಿಯನ್ನು ತೆಗೆದುಕೊಳ್ಳಿ. ಅದನ್ನ ಚೆನ್ನಾಗಿ ವಾಶ್ ಮಾಡಿ, ಉಪ್ಪು ನೀರಲ್ಲಿ, ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡಿ. ಯಾಕೆಂದ್ರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಚೆನ್ನಾಗಿರ್ಬೇಕು ಬೆಂಡೆಕಾಯಿ, ಎಳೆ ಇರಬೇಕು, ಅಂದರೆ ಅದು ಟೆಂಡರ್ ಇರಬೇಕು. ಅದನ್ನು ತಂದು ಉದ್ದಕ್ಕೆ ಕಟ್ ಮಾಡೋದು. ಕಟ್ ಮಾಡಿ ಸುಮಾರು ಅರ್ಧ ಲೀಟರ್ ನೀರಲ್ಲಿ ಆ 5-6 ಬೆಂಡೆಕಾಯಿಯನ್ನು ಕಟ್ ಮಾಡಿದ್ದನ್ನು ನೆನೆಸಿಡೋದು. ಈಗ ಬೆಂಡೆಕಾಯಲ್ಲಿ ನೆನೆಸಿದ ನೀರಾಯ್ತು. ಇದನ್ನು ರಾತ್ರಿ ನೀವು ಮಾಡಬೇಕು ಮಲಗುವ ಪೂರ್ವದಲ್ಲಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮೊದಲನೇದಾಗಿ ಆ ನೀರನ್ನು, ಉಷಾಪಾನದ ಬದಲಿಗೆ ಬೆಳಗ್ಗೆ ನೀರು ಕುಡಿಯೋ ಹವ್ಯಾಸ ನೀವೆಲ್ಲ ಬೆಳೆಸ್ಕೊಂಡಿದ್ದೀರ, ನಾವೆಲ್ಲ ಅನೇಕ ಬಾರಿ ಹೇಳಿದ್ದೀವಿ. ಈ ಬೆಂಡೆಕಾಯಿ ನೀರನ್ನು ಕುಡೀರಿ. ನೋಡಿ, 100 ಬೆನಿಫಿಟ್ಸ್ ಆಗತ್ತೆ. ಇದರಲ್ಲಿರುವಂತಹ ನಾರಿನಾಂಶ ಡಯಾಬಿಟಿಸನ್ನು ಹತೋಟಿ ಮಾಡುತ್ತೆ. ಸೊ ಶುಗರ್ ಕಂಟ್ರೋಲ್ಗೆ ಬಹಳ ಒಳ್ಳೆ ಮೆಡಿಸಿನ್ ಇದು. ಇದನ್ನು ಮಾಡ್ತಾ ಬನ್ನಿ. ನೀವು ತೆಗೆದುಕೊಳ್ತಾ ಇರುವಂತಹ ಔಷಧವನ್ನ ಬಿಡಬೇಡಿ. ಆ ಔಷಧಿಗಳು ತೆಗೆದುಕೊಳ್ತಾ ಇದ್ರು ಕೂಡ ಶುಗರ್ 200, 250, 300 ಆಗ್ತಾ ಇರತ್ತೆ. ಈ ಥರ 200, 250, 300 ಆದರೆ ಕಣ್ಣು, ಹೃದಯ, ಕಿಡ್ನಿ, ಜನನಾಂಗ, ಕಾಲು, ನರಗಳು ಎಲ್ಲ ಹಾಳಾಗತ್ತೆ. ಹಾಗಾಗಿ ಅದರ ಜೊತೆಗೆ, ನಿಮ್ಮ ಔಷಧಿಗಳ ಜೊತೆಗೆ ಈ ಮನೆಮದ್ದನ್ನು ಸೇರಿಸಿ. ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ನಮಗೆ ಅಜೀರ್ಣ, ಗ್ಯಾಸ್ಟ್ರಿಕ್, ಎಚ್ ಪೈಲೋರಿ ಅನ್ನುವಂತಹ ಬ್ಯಾಡ್ ಬ್ಯಾಕ್ಟೀರಿಯಿಂದ ಬರುವಂತಹ ಹೈಪರ್ ಎಸಿಡಿಟಿಯನ್ನು, ಗ್ಯಾಸ್ಟ್ರಿಕ್ಕನ್ನು, ಈ ಒಂದು ಎಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಬೆಂಡೆಕಾಯಿ ನೀರು ಸಹಾಯ ಮಾಡುತ್ತೆ. ಆಗ್ಬೋದಾ? ತುಂಬ ಸರಳವಾಗಿದೆ. ಬೆಂಡೆಕಾಯಿ ನೀರನ್ನು ಕುಡಿಯೋದ್ರಿಂದ ಎಸಿಡಿಟಿ ಕೂಡ ಕಂಟ್ರೋಲ್ ಆಗುತ್ತೆ. ಇನ್ನು ಇದರ ಇತರ ಬೆನಿಫಿಟ್ಸನ್ನು ನಾವು ನೋಡ್ತಾ ಹೋದರೆ ಇದರಲ್ಲಿ ವಿಟಮಿನ್ ಕೆ ಸಾಕಷ್ಟಿದೆ. ಸೊ ಹಾಗಾಗಿ ನಮ್ಗೆ ಅನೇಕ ಅನುಕೂಲಗಳು ನಮ್ಗೆ ಆಗತ್ತೆ. ಹಾಗೆಯೇ ನಮಗೆ
ಹೆಲ್ದಿ ಸ್ಕಿನ್ ಇದರಿಂದ ನಮ್ಗೆ ಉಂಟಾಗತ್ತೆ. ಹಾಗೇನೆ ನಮ್ಮ ರಕ್ತ ಶುದ್ಧಿ ಆಗತ್ತೆ. ರಕ್ತ ಶುದ್ಧಿ ಆಗಲಿಕ್ಕೂ ಕೂಡ ಇದು ಸಹಾಯ ಮಾಡಿಕೊಡುತ್ತೆ. ಬಿಕಾಸ್ ಇದರಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ದೇಹ ಶುದ್ಧಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮೂತ್ರವರ್ಧಕವಾಗಿ ಇದು ಕೆಲಸ ಮಾಡುತ್ತೆ. ಇನ್ನು ಹೃದಯಕ್ಕೆ ಇದರಲ್ಲಿರುವಂತಹ ಹೆಚ್ಚಾದಂತಹ ವಿಟಮಿನ್ ಸಿ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಅಷ್ಟೇ ಅಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಒಂದು ಒಳ್ಳೆ ಕೆಲಸವನ್ನು ಕೂಡ ಈ ಬೆಂಡೆಕಾಯಲ್ಲಿ ನೆನೆಸಿದ ನೀರು ನಮಗೆ ಮಾಡಿಕೊಡುತ್ತೆ. ಸೊ ಅಲ್ಲಿಗೆ ಹೃದಯದ ಆರೋಗ್ಯಕ್ಕೂ ಇದು ಬಹಳ ಸೂಕ್ತ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಅಲ್ಲಿಗೆ ಇದರಲ್ಲಿರುವಂತಹ ಅರ್ಧ ಲೀಟರ್ ನೀರು ಇದೆಯಲ್ಲ, ಆ ನೀರು ನಮಗೆ ಔಷಧವಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಅದು ಬಹಳ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕಣ್ಣಿನ ಆರೋಗ್ಯ, ಅನೇಕರಿಗೆ ಇವತ್ತು ಸಣ್ಣ ಏಜಲ್ಲೇ ಸಮೀಪ ದೃಷ್ಟಿ ದೂರದೃಷ್ಟಿ ಬಂದು ಕನ್ನಡಕ ಹಾಕುವ ಪರಿಸ್ಥಿತಿ ಎದುರಾಗಿದೆ. ಸೊ ಐಸೈಟ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿರುವಂಥ ವಿಟಮಿನ್ ಎ ಕಣ್ಣಿಗೆ ಬಹಳ ಮುಖ್ಯ. ಸೊ ಇದರಲ್ಲಿರುವಂಥ ಈ ಬೆಂಡೆಕಾಯಿ ನೀರಲ್ಲಿರುವಂಥ ವಿಟಮಿನ್ ಎ ನಮಗೆ ಈ ಒಂದು ಕಣ್ಣಿನ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ, ಈಗ ಬೇಕಾಗಿರುವಂತೆ ರೋಗ ನಿರೋಧಕ ಶಕ್ತಿ. ಯಾಕೆಂದ್ರೆ ಇವತ್ತು ವೈರಸ್ ಅಟ್ಯಾಕ್ ಆಗ್ತಾ ಇದೆ, ಜ್ವರ ಬರ್ತಾ ಇದೆ, ಶೀತ ನೆಗಡಿ ಬರ್ತಾ ಇದೆ, ಪದೇ ಪದೇ ಆರೋಗ್ಯದ ತೊಂದರೆಗಳು. ಸೊ ಈ ಒಂದು ಆರೋಗ್ಯದ ತೊಂದರೆಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ಬೇಕಾಗಿರೋದು ನಮ್ಮ ರೋಗ ನಿರೋಧಕ ಶಕ್ತಿ. ಸೊ ಹಾಗಾಗಿ ಈ ಒಂದು ಬೆಂಡೆಕಾಯಿ ನೀರು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ಕುಡಿತಾ ಬರೋಣ. ಇನ್ನು ಮಕ್ಕಳಾಗದೇ ಇರುವಂತಹ ಸಮಸ್ಯೆ, ನಾನು ಹೇಳ್ತಾ ಇದ್ದೆ ರಕ್ತನಾಳಗಳನ್ನ ಶುದ್ಧ ಮಾಡುತ್ತೆ ಅಂತ ಹೇಳಿ ಅಲ್ವಾ. ಇನ್ಫರ್ಟಿಲಿಟಿ, ಅನೇಕರಿಗೆ ಇವತ್ತು ಮಕ್ಕಳಾಗಿಲ್ಲ. ಅದಕ್ಕೆ ಮುಖ್ಯವಾದಂಥ ಕಾರಣ ಪುರುಷರಲ್ಲಿ ಈ ಒಂದು ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರೋದು. ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದಾಗಿ ಅಥವಾ ವೀರ್ಯಾಣುಗಳ ಮೂವ್ಮೆಂಟ್ ಇಲ್ಲದೆ ಇರೋದ್ರಿಂದಾಗಿ ಮೊಟಿಲಿಟಿ ಅಂತ ಹೇಳ್ತೀವಿ. ಸ್ಪರ್ಮ್ ಕರ್ನ್, ಸ್ಪರ್ಮ್ ಮೊಟಿಲಿಟಿ, ಸ್ಪರ್ಮ್ ಕ್ವಾಲಿಟಿ, ಆ ವೀರ್ಯಾಣುಗಳ ಕ್ವಾಲಿಟಿ, ಅದರ ಒಂದು ಮೂವ್ ಆಗುವಂತಹ ಒಂದು ಚಲನದ ಒಂದು ವಿಶೇಷತೆ ಇರಬೇಕು. ಆಗಷ್ಟೇ ಗರ್ಭ ಧರಿಸ್ಲಿಕ್ಕೆ ಸಾಧ್ಯ ಮಹಿಳೆ. ಸೊ ಹಾಗಾದ್ರೆ ವೀರ್ಯಾಣುಗಳ ಕ್ವಾಲಿಟಿಯನ್ನು ವರ್ಧನೆ ಮಾಡುವಂತಹ ಒಂದು ಕೆಲಸವನ್ನ ಈ ಒಂದು ಬೆಂಡೆಕಾಯಿ ನೀರು ನಮಗೆ ಮಾಡುತ್ತೆ. ಸೊ ಹಾಗೇನೆ ಇದರಲ್ಲಿರುವಂತಹ ಈ ಒಂದು ವಿಟಮಿನ್ ಕೆ, ಹಾಗೇನೆ ಇದರಲ್ಲಿರುವಂತಹ ಈ ಕಾಂಬಿನೇಷನ್ ಆಫ್ ವಿಟಮಿನ್ಸ್ ಇದೆಯಲ್ಲ, ಇದರಿಂದ ನಮ್ಮ ಬೋನ್, ಎಲುಬು, ನಮ್ಮ ಮೂಳೆ ಗಟ್ಟಿ ಆಗ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಲಿವರ್, ನಮ್ಗೆ ಒಂದೇ ಲಿವರ್ ಇರೋದು. ಸೊ ಈ ಲಿವರ್ ನಾವು ಕಾಪಾಡ್ಕೋಬೇಕು. ಅನೇಕರು ಈ ಒಂದು ಸರಾಯಿ ಕುಡಿದು, ಆಲ್ಕೋಹಾಲ್ ಅನ್ನ ಕುಡಿದು ಅನೇಕರು ಲಿವರ್ನ ಹಾಳು ಮಾಡ್ಕೊಂಡಿರ್ತಾರೆ. ಇವತ್ತು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಬಂದಿದೆ. ಅಂದ್ರೆ ಜಾಸ್ತಿ ಕಾರ್ಬೋಹೈಡ್ರೇಟ್ ಅಂತ ತಿಂದು, ಅನ್ನ, ಚಪಾತಿ, ರಾಗಿ, ಜೋಳ ಇದು ಜಾಸ್ತಿ ಇರುತ್ತೆ ನಮ್ಮ ಆಹಾರದಲ್ಲಿ. ಇದರಿಂದಾಗಿ ಲಿವರಿಗೆ ಪ್ರೆಷರ್ ಆಗ್ತಾ ಇದೆ. ಲಿವರು ಅದನ್ನೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಉದಾಹರಣೆಗೆ ಒಂದು ಚಪಾತಿ ತಿಂದ್ರೆ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಎರಡನೇ ಚಪಾತಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುವಂತಹ ಕೆಲಸವನ್ನ ಲಿವರ್ ಮಾಡುತ್ತೆ. ಲಿವರ್ನ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾವೊಂದು ಈ ಬೆಂಡೆಕಾಯಿ ನೆನೆಸಿದಂತಹ ನೀರಿನ ವಂಡರ್ಫುಲ್ ಈ ಒಂದು ಇಫೆಕ್ಟ್ಸ್ ಅನ್ನ ನಾವು ನೋಡ್ಬೋದು. ಹಾಗೇನೆ ರಕ್ತದ ಒತ್ತಡವನ್ನ ಕಂಟ್ರೋಲ್ ಮಾಡಿ ಸ್ಟ್ರೋಕ್ ಆಗುವಂತ ಒಂದು ಚಾನ್ಸಸ್ ಅನ್ನ ಕಡಿಮೆ ಮಾಡುತ್ತೆ. ಇವತ್ತು ಪಾರ್ಶ್ವವಾಯು ಅನೇಕರನ್ನ ಕಾಡ್ತಾ ಇದೆ. ಈ ಪಾರ್ಶ್ವವಾಯುಗೆ ಪ್ರಮುಖವಾದ ಕಾರಣ ಹತೋಟಿಯಲ್ಲಿಲ್ಲದಂತಹ ರಕ್ತದೊತ್ತಡ. ಹಾಗಾದ್ರೆ ನಮ್ಮ ರಕ್ತನಾಳಗಳ ಆರೋಗ್ಯವನ್ನು ಹೆಚ್ಚಿಸಿ ಸ್ಟ್ರೋಕ್ ಆಗುವಂತಹ ಒಂದು ಚಾನ್ಸಸ್ ಅನ್ನ, ಪಾರ್ಶ್ವವಾಯು ಆಗುವಂತಹ ಚಾನ್ಸಸ್ ಅನ್ನ, ಪಾರ್ಸಿ ಹೊಡೆಯುವಂತಹ ಚಾನ್ಸಸ್ ಅನ್ನ, ಲಕ್ಕು ಹೊಡೆಯುವಂತಹ ಚಾನ್ಸಸ್ ಅನ್ನ ಕಡಿಮೆ ಮಾಡುವಂತಹ ವಿಶೇಷ ಗುಣ ಬೆಂಡೆಕಾಯಿ ನೀರಲ್ಲಿದೆ. ಯಾಕೆ ತಡೆ ಮಾಡ್ತೀರಾ? ಹಾಗಾದ್ರೆ ಬಹಳ ಸರಳವಾಗಿದೆ. ಪ್ರತಿನಿತ್ಯ 365 ದಿವಸನೂ ಸಿಗುವಂತಹ ಒಂದು ತರಕಾರಿ ಈ ಒಂದು ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ. ಈ ಬೆಂಡೆಕಾಯಿ ನೀರನ್ನ ಪ್ರತಿನಿತ್ಯ ಬೆಳಗ್ಗೆ ಸೇವಿಸುವಂತಹ ಒಂದು ಒಳ್ಳೆ ಹವ್ಯಾಸವನ್ನು ಬೆಳೆಸ್ಕೊಳ್ಳೋಣ. ನಾನು ಹೇಳಿರುವಂತಹ ಉದ್ದ ಲಿಸ್ಟ್ ಹೇಳಿದ್ದೀನಿ. ಆ ಎಲ್ಲ ರೋಗಗಳನ್ನ ಪ್ರಿವೆಂಟ್ ಮಾಡೋದ್ರ ಜೊತೆಯಲ್ಲಿ ಒಂದು ವೇಳೆ ಆ ರೋಗ ಬಂದಲ್ಲಿ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೂ ಬೆಂಡೆಕಾಯಿ ನೀರು ಸಹಾಯ ಮಾಡುತ್ತೆ. ಬೆಳಗ್ಗೆ ಎದ್ದು ನಾವು ಆ ಒಂದು ಬೆಂಡೆಕಾಯಿ ನೀರನ್ನ ಕುಡಿಯೋದ್ರಿಂದಾಗಿ ಮೋಷನ್ ಕ್ಲಿಯರ್ ಆಗುತ್ತೆ. ಹೊಟ್ಟೆಗೆ ಹೋದಂಥ ನೀರು ಕರಳಿಗೆ ಒಂದು ಸಂದೇಶವನ್ನ ಕಳಿಸುತ್ತೆ. ಸೊ ಬೆಂಡೆಕಾಯಿ ನೀರು ಮಾಡುವ ವಿಧಾನವನ್ನು ಮೊದಲೇ ನಾನು ನಿಮ್ಗೆ ಹೇಳಿದ್ದೆ. ಏನು, ಒಂದು 5 ರಿಂದ 6 ಬೆಂಡೆಕಾಯಿಯನ್ನು ತೆಗೆದುಕೊಂಡು ಕುಡಿಯುವ ನೀರಲ್ಲಿ ನೆನೆಸಿಡ್ಬೇಕು, ಅರ್ಧ ಲೀಟರ್ ನೀರಲ್ಲಿ. ಬೆಳಗ್ಗೆ ಆ ನೀರನ್ನು ಕುಡಿಯುವಂಥದ್ದು. ಸೊ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುಡಿಯುವಂಥದ್ದು ಮಾಡ್ತೀರಲ್ಲ ಆತ್ಮೀಯ ವೀಕ್ಷಕರೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ಯಾವುದೇ ಖರ್ಚಿಲ್ಲ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ಈಸಿಲಿ ಅವೈಲೇಬಲ್, ಎಲ್ಲರೂ ಮಾಡಬಹುದಾಗಿದ್ದು, ಯಾವುದೇ ಕಾಂಟ್ರಾ ಇಂಡಿಕೇಶನ್ ಇಲ್ಲ. ಇಂಥ ತೊಂದರೆ ಇದ್ದವ್ರು ಮಾಡಬಾರ್ದು ಇಲ್ಲ. ಸೊ ಇವತ್ತು ಉದಾಹರಣೆಗೆ ಕಿಡ್ನಿಯ ಕಲ್ಲಿದ್ದವರು ಆಗ್ತಾ ಇದ್ದವರು ಟೊಮೆಟೊ ಬೀಜವನ್ನ ತಿನ್ನಬಾರ್ದು, ಅದು ಕಾಂಟ್ರಾ ಇಂಡಿಕೇಶನ್, ಮಾಡಬಾರ್ದು ಅಂತ. ಇದಕ್ಕೆ ಯಾವುದೂ ಇಲ್ಲ. ಆ ಥರ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ
ಯಾವುದೇ ಒಂದು ರಿಸ್ಟ್ರಿಕ್ಷನ್ ಅಥವಾ ಕಾಂಟ್ರಾ ಇಂಡಿಕೇಶನ್ ಮಾಡಬಾರ್ದು ಅಂತ ಹೇಳಿ ಯಾವುದೇ ಒಂದು ನಿಯಮ ಇಲ್ಲದೆ ಇರುವಂತಹ ಒಂದು ಬಹಳ ಸರಳವಾದ ಈ ಒಂದು ದಿವ್ಯ ಔಷಧವನ್ನ ನಾವು ಪ್ರತಿನಿತ್ಯ ಮಾಡಿ ನಮ್ಮ ಆರೋಗ್ಯವನ್ನು ವರ್ಧಿಸಿಕೊಳ್ಳೋಣ ಅಂತ ಹೇಳ್ತಾ, ಅವಶ್ಯಕತೆ ಇದ್ದವರಿಗೆ ಇದನ್ನ ಶೇರ್ ಮಾಡಿ, ತನ್ಮೂಲಕ ಒಂದು ಆರೋಗ್ಯದ ಮೆಸೇಜ್ ಅನ್ನ ಸಾರ್ವಜನಿಕರಲ್ಲಿ ಸ್ಪ್ರೆಡ್ ಮಾಡೋಣ, ತನ್ಮೂಲಕ ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ, ಮನೆಮದ್ದುಗಳೊಂದಿಗೆ, ಅಡುಗೆ ಮಾಡುವಂತಹ ಸರಳ ವಿಧಾನಗಳೊಂದಿಗೆ, ಮನೆಮದ್ದುಗಳನ್ನು ಮಾಡುವಂತಹ ವಿಧಾನಗಳೊಂದಿಗೆ ನಾನು ಬರ್ಲಿಕ್ಕಿದ್ದೇನೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ನೋಡ್ತಾ ಆರೋಗ್ಯವಾಗಿರಿ, ಸದೃಢವಾಗಿರಿ. ಧನ್ಯವಾದಗಳು.